ಹೇಮಾ ಕಮಿಟಿ ವರದಿ ಇವತ್ತು ಕೇರಳ ಚಿತ್ರರಂಗದ ಶೋಷಣೆಗಳನ್ನು, ಸಿನಿಮಾ ರಂಗದಲ್ಲಿ ನಡೀತಾ ಇರುವಂತಹ ಶೋಷಣೆಗಳನ್ನು ಬಯಲಿಗೆಳೆಯುವಂತಹ ಒಂದು ಕೆಲಸವನ್ನು ಮಾಡಿದೆ. ರಾಷ್ಟ್ರಾದ್ಯಂತ ಇವತ್ತು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ನಮ್ಮ ಜೊತೆ ಬಹುಭಾಷಾ ನಟಿ ಶ್ರುತಿ ಹರಿಹರನ್ ಅವರು ಇದ್ದಾರೆ. ಸೊ ಕೇಳೋಣ ಮೇಡಮ್, ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ. ಹೇಮಾ ಕಮಿಟಿ ಮಾದರಿಯಲ್ಲೇ ಇಲ್ಲೂ ಕೂಡ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು. ಹೌದು, ಹೇಮಾ ಕಮಿಟಿ ಒಂದಿಷ್ಟು ವಿಚಾರಗಳನ್ನು ಇನ್ವೆಸ್ಟಿಗೇಟ್ ಮಾಡ್ತು. 5 ವರ್ಷ ಹಿಂದೆನೇ ಆ ಕಮಿಟಿ ಸೆಟಪ್ ಮಾಡಿ ಕೇರಳ ಗವರ್ಮೆಂಟು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲೂ ಕೂಡ ನಮ್ಮ ಇಂಡಸ್ಟ್ರಿನಲ್ಲಿ ವರ್ಕಿಂಗ್ ಕಂಡೀಷನ್ಸ್ನ ಇನ್ವೆಸ್ಟಿಗೇಟ್ ಮಾಡಿ ಇದನ್ನು ಹೇಗೆ ಬೆಟರ್ ಮಾಡಬಹುದು ಅನ್ನೋ ಒಂದು ವಿಚಾರ ಅಷ್ಟೇ ನಾವು ಪ್ರಯತ್ನ ಮಾಡ್ತಿರೋದು. ಮೇಡಮ್, ಯಾಕೆಂದರೆ ಬಹಳ ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿತ್ತು, ಆದರೆ ಹೇಳ್ಕೊಳ್ಳೋದಕ್ಕಾಗದಂಥ ಪರಿಸ್ಥಿತಿ ಕೂಡ ಇತ್ತು. ಆದರೆ ಎಲ್ಲೂ ಕೂಡ ಧ್ವನಿಯನ್ನು ಎತ್ತುತ್ತಾ ಇರಲಿಲ್ಲ. ಸೊ ಈಗಲಾದರೂ ಆ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಚಿತ್ರರಂಗದಲ್ಲಿರುವಂಥ ಯಾರು ಶೋಷಣೆಗೊಳಗಾಗಿದ್ದಾರೆ ಅವ್ರು ಮಾಡ್ತಾರೆ. ಸರ್, ಇದು ಬರೀ ಶೋಷಣೆ ವಿಚಾರ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಈ ಕಮಿಟಿ ಬರೀ ಶೋಷಣೆಗೆ ಸೀಮಿತ ಅಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ಜನರಲ್ ವರ್ಕಿಂಗ್ ಕಂಡೀಷನ್ಸ್, ಫಾರ್ ಎಕ್ಸಾಂಪಲ್ ವಾಶ್ರೂಮ್ ಫೆಸಿಲಿಟೀಸ್ ಹೆಣ್ಮಕ್ಳಿಗೆ, ಗಂಡಸರಿಗೂ ಕೂಡ, ಮತ್ತು ಟ್ರಾನ್ಸ್ಪೋರ್ಟೇಷನ್, ಇಂಥ ಕೆಲವೊಂದು ವಿಚಾರಗಳಲ್ಲಿ ನಾವು ಒಂಚೂರು ಬದಲಾಯಿಸಿದ್ರೆ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಇದನ್ನು ಹೇಗೆ ಬೆಟರ್ ಮಾಡಬಹುದು ಅನ್ನೋ ಒಂದಿಷ್ಟು ಸೊಲ್ಯೂಷನ್ ಸಿಕ್ಕರೆ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗುತ್ತೆ. ಸೊ ಇದು ಮತ್ತೆ ಹೇಳ್ತಾ ಇದ್ದೀನಿ, ಇದು ಶೋಷಣೆ ವಿಚಾರ ಮಾತ್ರ ಅಲ್ಲ. ಆ್ಯಂಡ್ ಎಸ್, ಇಟ್ ಈಸ್ ಅ ಸೇಫ್ ಸ್ಪೇಸ್. ಕಮಿಟಿ ಒಂದು ಸೇಫ್ ಜಾಗ ಆಗಿರುತ್ತೆ. ನಾವು ಏನು ಬೇಕಾದರೂ ಹೆಣ್ಮಕ್ಳಾಗಿ ಹೇಳ್ಕೊಳ್ಳೋಕ್ಕೆ ಆ ಥರ ಒಂದು ಸೇಫ್ ಸ್ಪೇಸ್ ನನಗೆ ಇಲ್ಲಿ ತನಕ ಇರಲಿಲ್ಲ ಆ್ಯಂಡ್ ಈಗಿದೆ. ಅವ್ರು ಅಟ್ಲೀಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುದೊಡ್ಡ ನಟರ ವಿರುದ್ಧ ತಾವು ಕೂಡ ಹಿಂದೆ ಮೀಟು ಪ್ರಕರಣವನ್ನು ಬಯಲಿಗೆಳೆದೆ ಅಂತ ಕೆಲಸ ಮಾಡಿದೆ. ಅದರಲ್ಲಿ ನ್ಯಾಯ ಸಿಗ್ತಾ ಮೇಡಮ್? ನಾನು ನನ್ನ ಕಥೆನ ಆಚೆ ಹಾಕಿದ ತಕ್ಷಣ ನನ್ನ ಪ್ರಕಾರ ನನಗೆ ನ್ಯಾಯ ಸಿಕ್ತು. ನಾನು ಅಷ್ಟೇ ಬಯಸಿದ್ದು. ಯಾಕೆಂದರೆ ಇವತ್ತು ಕೂಡ ಹೆಣ್ಣು ಮಕ್ಕಳು, ಸಿನಿಮಾ ರಂಗದಲ್ಲಿರುವಂತಹ ಹೆಣ್ಣು ಮಕ್ಕಳು ಒಂದು ಕಡೆ ಧ್ವನಿಯನ್ನು ಎತ್ತೋದಕ್ಕಾಗೋದಿಲ್ಲ, ಮತ್ತೊಂದು ಕಡೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅವರ ವಿರುದ್ಧ ತಿರುಗಿ ಬಿಡಿದ್ರೆ ಅಲ್ಲಿ ಅವಕಾಶಗಳನ್ನು ಕೂಡ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಇದನ್ನು ಎಲ್ಲರೂ ಕೂಡ ಫೇಸ್ ಮಾಡ್ತಾರ ಅಂತ? ಸದ್ಯಕ್ಕೆ ತುಂಬ ಬದಲಾಗಿದೆ ನಮ್ಮ ಇಂಡಸ್ಟ್ರಿ ಅಂತಾನೆ ನಾನು ಹೇಳ್ತೀನಿ. ಸಾಕಷ್ಟು ಜನ ಬದಲಾಗಿದ್ದಾರೆ, ಹೊಸೊಬ್ರು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತುಂಬ ಬದಲಾಗಿದೆ ನಮ್ಮ ಇಂಡಸ್ಟ್ರಿ, ಮುಂಚೆ ಥರ ಅಲ್ಲ. ಆ್ಯಂಡ್ ಇದ್ರೂ ಕೂಡ ನಾವು ಈ ಥರ ಒಂದು ಕಮಿಟಿನ ಸೇಫ್ ಸ್ಪೇಸ್ ಒಂದು ಕ್ರಿಯೇಟ್ ಮಾಡಿ ಇವರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಟು ಎಕ್ಸ್ಪ್ರೆಸ್ ಆಲ್ ಆಫ್ ದೇರ್ ಪ್ರಾಬ್ಲಮ್ಸ್, ಬರೀ ಲೈಂಗಿಕ ಕಿರುಕುಳ ಮಾತ್ರ ಅಲ್ಲದೆ ಬೇರೆ ಯಾವುದೇ ವಿಚಾರಗಳಲ್ಲಿ ಅವರಿಗೆ ಇಶ್ಯೂಸ್ ಇದ್ದರೂ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಐ ಥಿಂಕ್ ವಿ ಕ್ಯಾನ್ ಫೈಂಡ್ ಸೊಲ್ಯೂಷನ್ಸ್. ಸೊ ಸದ್ಯಕ್ಕೆ ನಾವೆಲ್ಲ ಒಂದು ಪಾಸಿಟಿವ್ ಆಗಿ ಸೊಲ್ಯೂಷನ್ ಬೇಸ್ಡ್, ನಾವು ಹೆಂಗೆ, ಹೌ ಕ್ಯಾನ್ ವಿ ಲೀಡ್ ಅ ಬೆಟರ್ ಲೈಫ್, ಹೌ ಕ್ಯಾನ್ ವಿ ಮೇಕ್ ದಿ ಸ್ಪೇಸ್ ಬೆಟರ್ ಆ್ಯಂಡ್ ಹ್ಯಾಪಿಯರ್ ಫಾರ್ ಅಸ್ ಅನ್ನೋದಷ್ಟೇ ನಮ್ಮ ಫೋಕಸ್. ಸರ್, ಕಮಿಟಿಯನ್ನು ರಚನೆ ಮಾಡ್ತೀವಿ ಅಂತೇಳಿ ಏನಾದರೂ ಮುಖ್ಯಮಂತ್ರಿಗಳು ತಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ? ಅವ್ರು ತುಂಬ ಪಾಸಿಟಿವ್ ಆಗಿ ಲೆಟರ್ ಇಸ್ಕೊಂಡ್ರು, ಮತ್ತೆ ಮೀಟ್ ಮಾಡೋಣ ಅಂದಿದ್ದಾರೆ. ಸೊ 100% ಅವ್ರ ಬೆಂಬಲ ಇರುತ್ತೆ ಅನ್ನೋ ನಂಬಿಕೆ ಇದೆ. ದರ್ಶನ್ ಅವರ ವಿಚಾರದಲ್ಲಿ ಶ್ರುತಿ ಹರಿಹರನ್ ಅವರ ಅಭಿಪ್ರಾಯ ಏನಿದೆ? ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಥ್ಯಾಂಕ್ ಯು ಸರ್. ಇದಿಷ್ಟು ಶ್ರುತಿ ಹರಿಹರನ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋವಳಿ, TV5 ಬೆಂಗಳೂರು. ಓಕೆನಾ? ಹೇಮಾ ಕಮಿಟಿ ವರದಿ ಇವತ್ತು ಕೇರಳ ಚಿತ್ರರಂಗದ ಶೋಷಣೆಗಳನ್ನು, ಸಿನಿಮಾ ರಂಗದಲ್ಲಿ ನಡೀತಾ ಇರುವಂತಹ ಶೋಷಣೆಗಳನ್ನು ಬಯಲಿಗೆಳೆಯುವಂಥ ಒಂದು ಕೆಲಸವನ್ನು ಮಾಡಿದೆ. ರಾಷ್ಟ್ರಾದ್ಯಂತ ಇವತ್ತು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ನಮ್ಮ ಜೊತೆ ಬಹುಭಾಷಾ ನಟಿ ಶ್ರುತಿ ಹರಿಹರನ್ ಅವರು ಇದ್ದಾರೆ. ಸೊ ಕೇಳೋಣ ಮೇಡಮ್, ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ. ಹೇಮಾ ಕಮಿಟಿ ಮಾದರಿಯಲ್ಲೇ ಇಲ್ಲೂ ಕೂಡ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು. ಹೌದು, ಹೇಮಾ ಕಮಿಟಿ ಒಂದಿಷ್ಟು ವಿಚಾರಗಳನ್ನು ಇನ್ವೆಸ್ಟಿಗೇಟ್ ಮಾಡ್ತು. 5 ವರ್ಷ ಹಿಂದೆನೇ ಆ ಕಮಿಟಿ ಸೆಟಪ್ ಮಾಡಿ ಕೇರಳ ಗವರ್ಮೆಂಟು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲೂ ಕೂಡ ನಮ್ಮ ಇಂಡಸ್ಟ್ರಿನಲ್ಲಿ ವರ್ಕಿಂಗ್ ಕಂಡೀಷನ್ಸ್ನ ಇನ್ವೆಸ್ಟಿಗೇಟ್ ಮಾಡಿ ಇದನ್ನು ಹೇಗೆ ಬೆಟರ್ ಮಾಡಬಹುದು ಅನ್ನೋ ಒಂದು ವಿಚಾರ ಅಷ್ಟೇ ನಾವು ಪ್ರಯತ್ನ ಮಾಡ್ತಿರೋದು. ಮೇಡಮ್, ಯಾಕೆಂದರೆ ಬಹಳ ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿತ್ತು, ಆದರೆ ಹೇಳ್ಕೊಳ್ಳೋದಕ್ಕಾಗದಂಥ ಪರಿಸ್ಥಿತಿ ಕೂಡ ಇತ್ತು. ಆದರೆ ಎಲ್ಲೂ ಕೂಡ ಧ್ವನಿಯನ್ನು ಎತ್ತುತ್ತಾ ಇರಲಿಲ್ಲ. ಸೊ ಈಗಲಾದರೂ ಆ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಚಿತ್ರರಂಗದಲ್ಲಿರುವಂಥ ಯಾರು ಶೋಷಣೆಗೊಳಗಾಗಿದ್ದಾರೆ ಅವ್ರು ಮಾಡ್ತಾರೆ. ಸರ್, ಇದು ಬರೀ ಶೋಷಣೆ ವಿಚಾರ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಈ ಕಮಿಟಿ ಬರೀ ಶೋಷಣೆಗೆ ಸೀಮಿತ ಅಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ಜನರಲ್ ವರ್ಕಿಂಗ್ ಕಂಡೀಷನ್ಸ್, ಫಾರ್ ಎಕ್ಸಾಂಪಲ್ ವಾಶ್ರೂಮ್ ಫೆಸಿಲಿಟೀಸ್ ಹೆಣ್ಮಕ್ಳಿಗೆ,
ಗಂಡಸರಿಗೂ ಕೂಡ, ಮತ್ತು ಟ್ರಾನ್ಸ್ಪೋರ್ಟೇಷನ್, ಇಂಥ ಕೆಲವೊಂದು ವಿಚಾರಗಳಲ್ಲಿ ನಾವು ಒಂಚೂರು ಬದಲಾಯಿಸಿದ್ರೆ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಇದನ್ನು ಹೇಗೆ ಬೆಟರ್ ಮಾಡಬಹುದು ಅನ್ನೋ ಒಂದಿಷ್ಟು ಸೊಲ್ಯೂಷನ್ ಸಿಕ್ಕರೆ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗುತ್ತೆ. ಸೊ ಇದು ಮತ್ತೆ ಹೇಳ್ತಾ ಇದ್ದೀನಿ, ಇದು ಶೋಷಣೆ ವಿಚಾರ ಮಾತ್ರ ಅಲ್ಲ. ಆ್ಯಂಡ್ ಎಸ್, ಇಟ್ ಈಸ್ ಅ ಸೇಫ್ ಸ್ಪೇಸ್. ಕಮಿಟಿ ಒಂದು ಸೇಫ್ ಜಾಗ ಆಗಿರುತ್ತೆ, ನಾವು ಏನು ಬೇಕಾದರೂ ಹೆಣ್ಮಕ್ಳಾಗಿ ಹೇಳ್ಕೊಳಕ್ಕೆ. ಆ ಥರ ಒಂದು ಸೇಫ್ ಸ್ಪೇಸ್ ನನಗೆ ಇಲ್ಲಿ ತನಕ ಇರಲಿಲ್ಲ ಆ್ಯಂಡ್ ಈಗಿದೆ, ಆರ್ ಅಟ್ಲೀಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುದೊಡ್ಡ ನಟರ ವಿರುದ್ಧ ತಾವು ಕೂಡ ಹಿಂದೆ ಮೀಟು ಪ್ರಕರಣವನ್ನು ಬಯಲಿಗೆಳೆದೆ ಅಂತ ಕೆಲಸ ಮಾಡಿದೆ, ಅದರಲ್ಲಿ ನ್ಯಾಯ ಸಿಗ್ತಾ ಮೇಡಮ್? ನಾನು ನನ್ನ ಕಥೆನ ಆಚೆ ಹಾಕಿದ ತಕ್ಷಣ ನನ್ನ ಪ್ರಕಾರ ನನಗೆ ನ್ಯಾಯ ಸಿಕ್ತು. ನಾನು ಅಷ್ಟೇ ಬಯಸಿದ್ದು. ಯಾಕೆಂದರೆ ಇವತ್ತು ಕೂಡ ಹೆಣ್ಣು ಮಕ್ಕಳು, ಸಿನಿಮಾ ರಂಗದಲ್ಲಿರುವಂತಹ ಹೆಣ್ಣು ಮಕ್ಕಳು ಒಂದು ಕಡೆ ಧ್ವನಿಯನ್ನು ಎತ್ತೋದಕ್ಕಾಗೋದಿಲ್ಲ, ಮತ್ತೊಂದು ಕಡೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅವರ ವಿರುದ್ಧ ತಿರುಗಿ ಬೀಳಿದ್ರೆ ಅಲ್ಲಿ ಅವಕಾಶಗಳನ್ನು ಕೂಡ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಇದನ್ನು ಎಲ್ಲರೂ ಕೂಡ ಫೇಸ್ ಮಾಡ್ತಾರ? ಸದ್ಯಕ್ಕೆ ತುಂಬ ಬದಲಾಗಿದೆ ನಮ್ಮ ಇಂಡಸ್ಟ್ರಿ ಅಂತಾನೆ ನಾನು ಹೇಳ್ತೀನಿ. ಸಾಕಷ್ಟು ಜನ ಬದಲಾಗಿದ್ದಾರೆ, ಹೊಸೊಬ್ರು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತುಂಬ ಬದಲಾಗಿದೆ ನಮ್ಮ ಇಂಡಸ್ಟ್ರಿ, ಮುಂಚೆ ಥರ ಅಲ್ಲ. ಆ್ಯಂಡ್ ಇದ್ರೂ ಕೂಡ ನಾವು ಈ ಥರ ಒಂದು ಕಮಿಟಿನ ಸೇಫ್ ಸ್ಪೇಸ್ ಒಂದು ಕ್ರಿಯೇಟ್ ಮಾಡಿ ಇವರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಟು ಎಕ್ಸ್ಪ್ರೆಸ್ ಆಲ್ ಆಫ್ ದೇರ್ ಪ್ರಾಬ್ಲಮ್ಸ್, ಬರೀ ಲೈಂಗಿಕ ಕಿರುಕುಳ ಮಾತ್ರ ಅಲ್ಲದೆ ಬೇರೆ ಯಾವುದೇ ವಿಚಾರಗಳಲ್ಲಿ ಅವರಿಗೆ ಇಶ್ಯೂಸ್ ಇದ್ದರೂ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಐ ಥಿಂಕ್ ವಿ ಕ್ಯಾನ್ ಫೈಂಡ್ ಸೊಲ್ಯೂಷನ್ಸ್. ಸೊ ಸದ್ಯಕ್ಕೆ ನಾವೆಲ್ಲ ಒಂದು ಪಾಸಿಟಿವ್ ಆಗಿ ಸೊಲ್ಯೂಷನ್ ಬೇಸ್ಡ್, ನಾವು ಹೆಂಗೆ, ಹೌ ಕ್ಯಾನ್ ವಿ ಲೀಡ್ ಅ ಬೆಟರ್ ಲೈಫ್, ಹೌ ಕ್ಯಾನ್ ವಿ ಮೇಕ್ ದಿ ಸ್ಪೇಸ್ ಬೆಟರ್ ಆ್ಯಂಡ್ ಹ್ಯಾಪಿಯರ್ ಫಾರ್ ಅಸ್ ಅನ್ನೋದಷ್ಟೇ ನಮ್ಮ ಫೋಕಸ್ ಸರ್. ಕಮಿಟಿಯನ್ನು ರಚನೆ ಮಾಡ್ತೀವಿ ಅಂತೇಳಿ ಏನಾದರೂ ಮುಖ್ಯಮಂತ್ರಿಗಳು ತಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ? ಅವ್ರು ತುಂಬ ಪಾಸಿಟಿವ್ ಆಗಿ ಲೆಟರ್ ಇಸ್ಕೊಂಡ್ರು, ಮತ್ತೆ ಮೀಟ್ ಮಾಡೋಣ ಅಂದಿದ್ದಾರೆ. ಸೊ 100% ಅವ್ರ ಬೆಂಬಲ ಇರುತ್ತೆ ಅನ್ನೋ ನಂಬಿಕೆ ಇದೆ. ದರ್ಶನ್ ಅವರ ವಿಚಾರದಲ್ಲಿ ಶ್ರುತಿ ಹರಿಹರನ್ ಅವರ ಅಭಿಪ್ರಾಯ ಏನಿದೆ? ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಥ್ಯಾಂಕ್ ಯು ಸರ್. ಇದಿಷ್ಟು ಶ್ರುತಿ ಹರಿಹರನ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.